ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ ಕಲಾಪ ನಡೀತಾ ಇದೆ. ಅಲ್ಲಿಂದ ಒಂದು ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಒಂದು ಹೊಸ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. 13 ಇಲಾಖೆಗಳ ಏನು ಕರ್ನಾಟಕ ವಿದ್ಯುತ್ ಪ್ರಸರಣದ 13 ಇಲಾಖೆಗಳಲ್ಲಿ ನೇಮಕಾತಿ ಒಂದು ಎಷ್ಟು ಹುದ್ದೆಗಳಿದಾವೆ, ಹಾಗೆ ಯಾವಾಗ ನೇಮಕಾತಿ ನಡೆಯುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ. ಈ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೆ ಇದುವರೆಗೂ ಯಾರು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೂ ಬೇಗ ಪ್ರತಿಯೊಂದು ಅಪ್ಡೇಟ್ಗಳು, ಹಾಗೆ ಈವರೆಗೂ ಮುಗಿದಂಥ ಉದ್ಯೋಗಗಳ ಹಂತ ಎಲ್ಲಿವರೆಗೆ ಬಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಮೊದಲಿಗೆ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಮತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ, ಕರ್ನಾಟಕದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಮತ್ತು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಹಾಗೂ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ ಮತ್ತು ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಮತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ನೋಡಿ. 13 ಇಲಾಖೆಗಳಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ. ಈ ಒಂದು ನೋಟಿಫಿಕೇಶನ್ನ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇದುವರೆಗೂ ಯಾರು ನಮ್ಮ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಲ್ಲಿ ಫ್ರೆಂಡ್ಸ್, ಯಾವ ಒಂದು ಊರುಗಳಲ್ಲಿ ಅಂದರೆ ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ. ಬೆಂಗಳೂರು ನಗರದಲ್ಲಿ 1371 ಹುದ್ದೆಗಳಿದ್ದಾವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 208 ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ. ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಎಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ. ಚಿಕ್ಕಬಳ್ಳಾಪುರದಲ್ಲಿ 285 ಹುದ್ದೆಗಳಿದ್ದಾವೆ. ಹಾಗೆ ಕೋಲಾರದಲ್ಲಿ ನೋಡಿ ಇಲ್ಲಿ 311 ಹುದ್ದೆಗಳಿದ್ದಾವೆ. ರಾಮನಗರ ಜಿಲ್ಲೆಯಲ್ಲಿ ನೋಡಿ 9 ಹುದ್ದೆಗಳು ಖಾಲಿ ಇದ್ದಾವೆ. ಮಂಡ್ಯದಲ್ಲಿ 222 ಹುದ್ದೆಗಳು, ಬೀದರ್ನಲ್ಲಿ 80 ಹುದ್ದೆಗಳು, ಹಾಗೆ ಕಲಬುರಗಿಯಲ್ಲಿ 222 ಹುದ್ದೆಗಳು, ಯಾದಗಿರಿಯಲ್ಲಿ 51 ಹುದ್ದೆ, ಕೊಪ್ಪಳದಲ್ಲಿ 99 ಹುದ್ದೆ, ವಿಜಯನಗರದಲ್ಲಿ 15 ಹುದ್ದೆಗಳಿದ್ದಾವೆ ನೋಡಿ. ಇನ್ನು ಮುಂದುವರಿದಂತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ರಾಯಚೂರಿನಲ್ಲಿ 117 ಹುದ್ದೆಗಳಿದ್ದಾವೆ. ಹಾಗೆ ಬಳ್ಳಾರಿಯಲ್ಲಿ 165 ಹುದ್ದೆಗಳು, ಮೈಸೂರಿನಲ್ಲಿ 228 ಹುದ್ದೆಗಳು, ಕೊಡಗು ಜಿಲ್ಲೆಯಲ್ಲಿ 27 ಹುದ್ದೆಗಳು, ಚಾಮರಾಜನಗರದಲ್ಲಿ 67, ತುಮಕೂರದಲ್ಲಿ 426, ಹಾಗೆ ದಾವಣಗೆರೆಯಲ್ಲಿ 426 ಮತ್ತು ಚಿತ್ರದುರ್ಗದಲ್ಲಿ 208, ಹಾಸನದಲ್ಲಿ 228 ಮತ್ತು ಶಿವಮೊಗ್ಗದಲ್ಲಿ 193. ಹಾಗೆ ಮುಂದುವರಿದಂತೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 172, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 221, ಉಡುಪಿ ಜಿಲ್ಲೆಯಲ್ಲಿ ನೋಡಿ 142 ಹುದ್ದೆಗಳು, ಬಾಗಲಕೋಟೆಯಲ್ಲಿ 193 ಹುದ್ದೆಗಳು, ವಿಜಯಪುರದಲ್ಲಿ 57 ಹುದ್ದೆಗಳು, ಧಾರವಾಡದಲ್ಲಿ 263 ಹುದ್ದೆಗಳು, ಗದಗದಲ್ಲಿ 55 ಹುದ್ದೆಗಳು, ಹಾಗೆ ಸಿರಸಿಯಲ್ಲಿ 197 ಹುದ್ದೆಗಳಿದ್ದಾವೆ, ಹಾವೇರಿಯಲ್ಲಿ 66 ಹುದ್ದೆಗಳು, ಬೆಳಗಾವಿಯಲ್ಲಿ 245 ಹುದ್ದೆಗಳಿದ್ದಾವೆ. ಟೋಟಲ್ ಆಗಿ 6614 ಹುದ್ದೆಗಳಿಗೆ ಸದ್ಯದಲ್ಲೇ ನೇಮಕಾತಿ ನಡೆಯುತ್ತೆ ಅಂತ ಈ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ 10,765 ಖಾಲಿ ಹುದ್ದೆಗಳಿದ್ದಾವೆ. ಹಾಗೆಯೇ ಮಂಗಳೂರು ಜಿಲ್ಲೆಯಲ್ಲಿ ನೋಡಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ 4,031 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನೋಡಿ, ಈ ಒಂದು ಇಲಾಖೆಯಲ್ಲಿ 4,028 ಹುದ್ದೆಗಳಿದ್ದಾವೆ. ಹಾಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನೋಡಿ, ಇಲ್ಲಿ 6,597 ಹುದ್ದೆಗಳಿದ್ದಾವೆ. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಇಲ್ಲಿ 2,822 ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್ ನೋಡಿ, ಮುಂದುವರಿದಂತೆ ಈ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಹಾಗೆ ಅಲ್ಲಿ ಹೋಗಿ ನೀವು ಯಾವ ಒಂದು ಮಂಜೂರಾದ ಹುದ್ದೆಗಳೆಷ್ಟು, ಭರ್ತಿ ಮಾಡಿರೋ ಹುದ್ದೆಗಳೆಷ್ಟು, ಖಾಲಿ ಹುದ್ದೆಗಳೆಷ್ಟು ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುವಂಥ ಈ ಒಂದು ನೋಟಿಫಿಕೇಶನ್ ಇರುತ್ತೆ. ಈ ಒಂದು ನೋಟಿಫಿಕೇಶನ್ನ ನೋಡಿಕೊಂಡು ನೀವು ಏನು ಈ ಹುದ್ದೆಗಳು ಶುರುವಾದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಸದ್ಯದರಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಶುರು ಮಾಡ್ತೀವಿ ಅಂತ ಏನು ಕರ್ನಾಟಕ ವಿಧಾನ ಪರಿಷತ್ತಿಂದ ನೇಮಕಾತಿ ಆದಂಥ ಆದರೆ ನೇಮಕಾತಿ ಆಗಬಹುದಂತ ಈ ಒಂದು ಹೊಸ ನೋಟಿಫಿಕೇಶನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ.